ಕೂತ್ಕೋ ರಾಘವ್. ಎಲ್ಲರೂ ಇಲ್ಲೇ ನೋಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ನೀನ್ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ. ನೀನ್ ಇನ್ವಾಲ್ವ್ ಆಗಿದ್ಯಾ ಅಂತ ನನಗೆ ಗೊತ್ತಾಗಿದ್ರು ನಾನು ಕೂಡ ಬರ್ತಿರ್ಲಿಲ್ಲ. ಮತ್ ನನಗೆ ಇಲ್ಲೇನ್ ಕೆಲ್ಸ? ಒಂದ್ ನಿಮಿಷ. ಸ್ವಲ್ಪ ಸಮಾಧಾನವಾಗಿರು. ನಾನು ಮುಂಚಿನ ಥರ ಇಲ್ಲ. ಅಲ್ಲ, ನಾವಿಬ್ರು ಟೈಅಪ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಚೆನ್ನಾಗಿ ಹೇಳ್ತೀಯ ಮೀರಾ ನೀನು. ನರಿ ಬುದ್ಧಿ ಏನು ಅಂತ ಗೊತ್ತಿದ್ದು ನರಿ ಜೊತೆ ಯಾರ್ ಸ್ನೇಹ ಬೆಳೆಸ್ತಾರೆ? ನನಗೆ ಪರ್ಸ್ನಲಿ ಜಗಳ ಆಡೋಕೆ ಇಷ್ಟ ಇಲ್ಲ. ಓ, ಹಾಗಾದ್ರೆ ಪ್ರೊಫೆಷನಲಿ ಜಗಳ ಆಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇಲ್ಲ, ಪ್ರೊಫೆಷನಲಿ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಬಂದಿದೆ. ನಿನ್ನ ನಂಬಿಸಿ ನನಗಾಗಬೇಕಾಗಿರೋದು ಏನೂ ಇಲ್ಲ. ತುಂಬ ಹೈ ಬಜೆಟ್ ಪ್ರಾಜೆಕ್ಟ್ ಇದು. ಅಷ್ಟೇ ದೊಡ್ಡ ಫೈನಾನ್ಷಿಯಲ್ ಡೀಲ್ ಕೂಡ ಆಗುತ್ತೆ. ನೀನು ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡೋದ್ರಿಂದ ನನ್ನ ಕಂಪ್ನಿ ರೆಪ್ಯುಟೇಷನ್ ಹೆಚ್ಚಾಗುತ್ತೆ. ಹಾಗೆ ನಾನು ಗುರ್ತಿಸ್ಕೋತೀನಿ, ನನ್ನ ಕಂಪ್ನಿನೂ ಗುರ್ತಿಸ್ಕೊಳುತ್ತೆ. ಮೀರಾ, ನಿಂಗೊಂದು ಮಾತು ಹೇಳ. ನಾನು ಈ ಫೀಲ್ಡಲ್ಲಿ ತುಂಬ ವರ್ಷಗಳಿಂದ ಇದ್ದೀನಿ. ನಾನೀಗಾಗಲೇ ಒಬ್ಬ ಒಳ್ಳೆ ಆರ್ಕಿಟೆಕ್ಟ್ ಅಂತ ಗುರುತಿಸ್ಕೊಂಡಾಗಿದೆ. ನಿನ್ನ ಜೊತೆ ಟೈಅಪ್ ಆಗಿ ಗುರುತಿಸ್ಕೊಳ್ಳೋ ಅವಶ್ಯಕತೆ ಮತ್ತು ಅಗತ್ಯ ಎರಡೂ ನನಗಿಲ್ಲ. ನಿನಗಿಷ್ಟ ಇಲ್ಲ ಅಂದರೆ ನನಗೂ ಬೇಕಾಗಿಲ್ಲ ರಾಘವ್. ಹೇಗೂ ನಿನ್ನ ಹೆಂಡತಿ ಮಾಡ್ತಿರೋ ಹಪ್ಪಳ ಉಪ್ಪಿನಕಾಯಿ ಬಿಸ್ನೆಸ್ಸು ಜೋರಾಗೇ ಇದೆ ಅನ್ಸುತ್ತೆ. ಹಾಗೆ ಫ್ಯಾಕ್ಟ್ರಿ ಬೇರೆ ಓಪನ್ ಮಾಡ್ತಾ ಇದ್ದೀರಂತೆ. ಹೀಗಿರ್ಬೇಕಾದ್ರೆ ನೀನು ಜಾಸ್ತಿ ಪ್ರಾಜೆಕ್ಟ್ಗಳನ್ನ ಒಪ್ಕೊಳ್ಳೋ ಅನಿವಾರ್ಯತೆ ನಿನಗಿರೋದಿಲ್ಲ ಅನ್ಸುತ್ತೆ. ಲಕ್ಷ್ಮಿ, ಯಾಕಮ್ಮ ಹೀಗೆ ನಿಂತಿದ್ದೀಯಾ? ಏನಿಲ್ಲಮ್ಮ. ಅಳಿಯಂದಿರು ನನಗೆಲ್ಲ ಹೇಳಿದ್ರು. ನನಗೆ ಗೊತ್ತಮ್ಮ, ನೀನು ಕಾರಣ ಇಲ್ಲದೆ ಯಾವುದನ್ನೂ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಅಮ್ಮ, ನಾನು ಬೇಕು ಅಂತ ಮಾಡಲಿಲ್ಲ. ಒಂದು ಸೈನ್ ಹಾಕೋದಿತ್ತಮ್ಮ.
ಅದಕ್ಕೆ ಅಲ್ಲಿ ಹೋದೆ. ಆದರೆ ಅಲ್ಲಿ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಮತ್ತೆ ರಾಘವನ್ನ ಮಾತಾಡಿಸ್ತೀಯಾ? ಇಲ್ಲ ಅಮ್ಮ, ಅವ್ರಿಗೆ ತುಂಬ ಕೋಪದಲ್ಲಿದ್ದಾರೆ. ನಾನೀಗ ಏನೇ ಹೇಳಿದ್ರು ಅವ್ರು ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲಮ್ಮ, ಅವನು ಕೇಳೋಲ್ಲ ಅಂತ ಸುಮ್ಮನಿರೋಕ್ಕಾಗುತ್ತಾ? ಮಾತಾಡಿ ಸರಿ ಮಾಡ್ಕೋಬೇಕು. ಸಣ್ಣ ಸಣ್ಣದನ್ನ ಸಂಸಾರದಲ್ಲಿ ಬೆಳೆಯೋಕೆ ಬಿಡಬಾರ್ದು. ನಿಮ್ಮಿಬ್ಬರ ಮದುವೆ ಆದ ದಿನ ಅಂತ ಅಳಿಯಂದಿರಿಗೆ ಹೇಳಿ ಸ್ವೀಟ್ ತರಿಸಿಟ್ಟಿದ್ದೆ. ಆದ್ರೆ ಅವನು ಮನೆಗೆ ಬಂದ ತಕ್ಷಣ ಹೇಗೆಗೂ ಆಡಿಬಿಟ್ಟ. ನೀವಿಬ್ರು ಸಂತೋಷದಿಂದ ಕಾಲ ಕಳಿಬೇಕಾದ ದಿನ ಇದು. ಆದ್ರೆ ಹೀಗಾಗೋಯ್ತು. ಹೋಗ್ಲಿ ಬಿಡು. ತಗೋ, ಈ ಸ್ವೀಟ್ ಕೊಟ್ಟು ಸಮಾಧಾನ ಮಾಡಿ ಊಟಕ್ಕೆ ಕರ್ಕೊಂಡು ಬಾ. ಇವತ್ತು ನೀವು ಮದುವೆ ಆದ ದಿನ. ಕೋಪದಲ್ಲಿ ಬೇಸರದಲ್ಲಿ ದಿನ ಮುಗಿಬಾರ್ದು. ಹೋಗಮ್ಮ. ಅವ್ರ ವಿಷಯದಲ್ಲಿ ನಾನು ಎಷ್ಟು ಬೇಕಾದರೂ ಸೋಲೋದಕ್ಕೆ ಸಿದ್ಧ ಇದ್ದೀನಿ ಅಮ್ಮ. ಒಳ್ಳೆಯದಮ್ಮ. ಯಾರಾದರೂ ಒಬ್ಬರು ಸೋತರೇನೆ ಸಂಸಾರದಲ್ಲಿ ಸಮಸ್ಯೆ ಬಗೆಹರಿಯೋದು. ಹೋಗಮ್ಮ, ನಗುತ್ತಾ ಹೋಗು. ಊಟಕ್ಕೆ ಕರ್ಕೊಂಡು ಬಾ. ಸರಿಮಾ. ರೀ, ನನ್ನ ಕಡೆಯಿಂದ ತಪ್ಪಾಗಿದೆ ನಿಜ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ಒಳಗೆ ಬಿಟ್ಟಿದ್ದೆ ತಪ್ಪಾಯ್ತು ಅಂತ ಅನ್ಸುತ್ತೆ. ಆಯಿತು ಸರ್. ಕೇಡುಗಾಲ ಬಂದಾಗ ಯಾರು ಏನೇ ಒಳ್ಳೇದು ಹೇಳಿದ್ರು ಕೆಟ್ಟದಾಗೇ ಕೇಳುತ್ತೆ. ಏನೋ ಒಂದು ವಿಶ್ವಾಸ ಅಭಿಮಾನದಿಂದ ಒಳ್ಳೇದು ಹೇಳೋದಕ್ಕೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ನೀನು ವಿವೇಕ ಇರೋಳು, ತಿಳುವಳಿಕೆ ಇರೋಳು. ಎಲ್ಲಿ ತಪ್ಪಾಗಿದೆ ಅನ್ನೋದನ್ನು ಸರಿಯಾಗಿ ಯೋಚನೆ ಮಾಡಿ ಅರ್ಥ ಮಾಡ್ಕೊ. ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಳಕ್ಕೆ ಹೋಗಬೇಡ.